ಏನ್ಲಾ ಆ ನೇತ್ರಿನ ಕರ್ಕೊಂಬಂದಿರೋದು ಪಾಪ ಸರಿಯಾಗಿ ನೋಡು. ಯಾರನ್ನ ಕೇಳು. ಆಮೇಲೆ ಒಳಕ್ ಹೋಗಿ ಆಮೇಲೆ ಬೈಸ್ಕೊಂಡ್ ಬಂದಂಗ ಆದಾತು. ಮೌ ಯಾರನ್ನ ಯಾಕೆ ಕೇಳಕ್ ಹೋಗ್ತೀಯ? ಅಲ್ಲಿ ಬೋರ್ಡ್ ಹಾಕಿಲಿ ಪೊಲೀಸ್ ಠಾಣೆ ಅಂತಾನೆ. ಸುಮ್ಮನೆ ಬಾ ಒಳಕ್ಕೆ, ಇಲ್ಲೇ ಇರೋದು ಅವಳ ನೇತ್ರ. ಅಯ್ಯೋ 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 ಅಯ್ಯೋ, ಊರಾಗೆ ನಮ್ಮನ ತಲೆ ಎತ್ಕೊಂಡ್ ತಿರ್ಗಾಡ್ದಂಗ್ ಮಾಡ್ಬಿಟ್ಲಲ್ಲ ನೀನ್ ಹೆಂಡ್ತಿಗಿರಿ. ಸಾವುಕಾರ ಮನೆ ಹೆಣ್ಣು ಅಂತ ಹೇಳಿ ಯಾಮಾರ್ಸ್ ಮದ್ವೆ ಆಗಿ ಬಂದೆ. ನೋಡು ಇವತ್ತು ಎಂತ ಕೆಲಸ ಮಾಡಿದಾಳೆ. ನಮ್ಮೂರಾಗೆ ನಮಗೆ ಮರ್ಯಾದೆ ಇಲ್ದಂಗ್ ಮಾಡಿಳು. ಹೆಂಗೋ ಅತ್ಲಾಗೆ ಕೂಲಿನೋ ನಾಲಿನೋ ಮಾಡ್ಕೊಂಡು ಗಂಜಿ ಕುಡ್ಕೊಂಡು ಜೀವನ ಮಾಡ್ತಿದ್ವಿ. ಇವಳು ಬಂದು ನಮ್ಮ ಮಾನ ಮರ್ಯಾದೆ ತೆಗೆದ್ಬಿಟ್ಲು. ಯಮೋ ಅದು ಯಾಕಂಗೆ ಆಡ್ತಾ ಇದ್ಯಾ? ಸುಮ್ಮನೆ ಬಾಯಿ ಮುಚ್ಕೊಂಡು ಬಾ, ಇದು ಮನೆ ಅಲ್ಲ ನೀನು ಸೊರ್ ಬಂದಂಗೆ ಮಾತಾಡಕ್ಕೆ. ಬಾಯಿ ಮುಚ್ಕೊಂಡು ನಡಿಯಲ್ಲ, ನನಗೂ ಗೊತ್ತೈತಿ ಪೊಲೀಸ್ ಸ್ಟೇಷನ್ ಅಂಬೋದು. ಅಲ್ಲ ಅವಳು ಮಾಡಿರೋ ಗನಂದಾರಿ ಕೆಲಸಕ್ಕೆ ಇನ್ನ ಬೈದೆ ಇನ್ನೇ ಮುದ್ದು ಮಾಡ್ಬೇಕೇನ. ಅದೇನೋ ಹೇಳ್ತಾರಲ್ಲ, ಶ್ರೀಮಂತರ ಮನೆ ಹೆಣ್ಣು ಸುಲ್ದು ಬಾಳೆ ಹಣ್ಣು ತಂದರ ಬಾಯಕ್ಕೆ ಮಣ್ಣಂತೆ. ಹಂಗೆ ಮತ್ತೀಗ ಇವಳು ನಮ್ಮ ಮನೆಗೆ ಬಂದು ನಮ್ಮ ಬಾಯಿಗೆ ಮಣ್ಣು ಹಾಕ್ಬಿಟ್ಲು ಇವತ್ತು. ಯಮ್ಮ ಒಂದಿಟ್ಟು ಮೆತ್ತಗಾದ್ರೂ ಮಾತಾಡು. ಅದು ಯಾಕೆ ಹಂಗೆ ಒಂದೇ ಒಂದು ಸಮಕ್ಕೆ ಬೋಟ ಬೋಟ ಅಂತ ಹೇಳಿ ಇಷ್ಟು ಜೋರ ಗರಿಸ್ಕೊಂತಾ ಇದೆಯಲ್ಲ? ಒಳ್ಳೆ ನಿಧಾನಕ್ಕೆ ಮಾತಾಡು. ಪೊಲೀಸ್ನವ್ರು ಏನಾರ ಬಂದ್ರೆ ಅಷ್ಟೇ ನೋಡು. ಮಾತಾಡ್ದಂಗೆ ಸುಮ್ಮನಿರ್ತಾರೆ ಕಣ. ನಮ್ಮನೆ ಮರ್ಯಾದಿನ ತೆಗೆದು ಜೈಲಿಗೆ ಬಂದು ಜೈಲ್ನಾಗಿರಳ್ನ ಇನ್ನ ಸುಮ್ಮನೆ ಬಿಡ್ತಾರೆ ಒಂದಂಗೆ. ಏಯ್ ಯಾಕ್ರಿ ಹಿಂಗೆ ಮಾತಾಡ್ತಾ ಇದ್ರಾ? ಯಾರಿ ನೀವು ಎಲ್ಲನ? ಏನು ಹಿಂಗೆ ಗೂಳಿ ನುಗ್ದಂಗೆ ನುಗ್ಗಿ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರಲ್ಲ, ಇದನ್ನೇನು ಸಂತೆ ಅನ್ಕೊಂಡ್ರೋ ಅಥವಾ ಏನು ಪೊಲೀಸ್ ಸ್ಟೇಷನ್ ಅನ್ಕೊಂಡ್ರೋ? ಇಷ್ಟ ಬಂದಂಗೆ ಮಾತಾಡಕ್ಕೆ ಸೈಲೆಂಟ್ ಆಗಿರಕ್ಕಾಗಲ್ವಾ? ಯಾರು ನೀವು? ಯಾರು ಬೇಕಿಲ್ಲಿ? ಯಮ್ಮ ನಾನು ಅದಕ್ಕೆ ಹೇಳಿದ್ದು ನೋಡು, ಪೊಲೀಸ್ನವ್ರು ಇವಾಗ ಬೈತಾರೆ, ಬೈಸ್ಕೆ ಸರಿಯಾಗಿ. ಯಾರ್ರಿ ನೀವು? ಯಾರು ಬೇಕಾಗಿತ್ತು? ಯಾಕೆ ಹಿಂಗೆ ಕೂಗಾಡ್ತಾ ಇದ್ರಿ ಇಲ್ಲಿ ಬಂದು? ಸರ್ ಅದು ಅದು ನಾನು. ಏನ್ರಿ ಅದು ಬೇಬೆ 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 ಅಂತೀರಾ? ಯಾರು ನೀವು? ಯಾರು ಬೇಕಾಗಿತ್ತು? ಸರ್ ನಮಗೆ ಭಯವಾದಂಗೆ ಆಗ್ತೈತೆ ಸರ್, ನೀವು ಹಂಗೆಲ್ಲ ಎದುರಿಸ್ಬೇಡ್ರಿ ಸರ್. ನನ್ನ ಹೆಸರು ಗಿರಿ ಅಂತನ, ನಾನು ನೇತ್ರನ್ ಗಂಡ ಸರ್. ಇವರು ನಮ್ಮ ಅಮ್ಮಯ್ಯ. ಅದಕ್ಕೇನಿವಾಗ ನೇತ್ರ ಗಂಡ ಅತ್ತೆ ಆಗ್ಬಿಟ್ರೆ ಏನೋ ಇಲ್ಲಿ ಬಂದು ಬಾಯ್ ಮಾಡ್ರಿ ಅಂತ ಹೇಳಿದಾರ? ಏನಕ್ಕೆ ಬಂದಿರೋದು ಇಲ್ಲಿಗೆ ನೀವು? ಸರ್ ಅವಳು ನಮ್ಮ ಮರ್ಯಾದೆ ಎಲ್ಲ ತೆಗ್ದು ಜೈಲಿಗೆ ಬಂದೇವಳೆ ಸರ್. ಅದಕ್ಕೇನೆ ಮಕ್ಕುಗ್ದೋಗೋಣ ಅಂತ ಹೇಳಿ ಬಂದಿದ್ದೀನಿ ನಾನು. ಎಲ್ಲಿ ಸರ್ ಅವಳು? ನನ್ನ ಕೈ ಸಿಗ್ಬೇಕು, ಅವಳನ್ನ ಚಟ್ನಿ ಮಾಡ್ಬಿಡ್ತೀನಿ. ಇದೇನ್ರಿ ಗಿರಿ ಅವರೇ, ನಿಮ್ಮಮ್ಮ ಈ ಥರ ಮಾತಾಡ್ತಾ ಇದ್ದಾರೆ? ಅವ್ರನ್ನ ಸ್ವಲ್ಪ ನಿಧಾನಕ್ಕೆ ಮಾತಾಡಕ್ಕೆ ಹೇಳಿ. ಇದು ಪೊಲೀಸ್ ಸ್ಟೇಷನ್. ನಮ್ಮ ಮೇಡಮ್ ಏನಾದರೂ ಬಂದರೆ ಅಷ್ಟೇನೆ. ನಮ್ಗೆ ಒಂದು ಮಾತು ಹೇಳ್ದಂಗೆ ಅವಳನ್ನ ಕಟ್ಕೊಂಬಂದ. ನೋಡು ಇವತ್ತು ಎಂತ ಅಲ್ಕ ಕೆಲಸ ಮಾಡ್ಕೊಂಬಂದೇವಳೆ ಬೇವರ್ಸಿ ಮಂಡಿ. ಸುರೇಶ್ ಯಾರಿದಿ ಅಮ್ಮ ಈ ತರ ಮಾತಾಡ್ತಾ ಇದಾರೆ? ಸ್ವಲ್ಪನೂ ಮ್ಯಾನಸ್ ಇಲ್ವಲ್ಲ, ಈ ತರ ಮಾತಾಡ್ತಾ ಇದಾರೆ. ಯಾರಮ್ಮ ನೀನು ಹಿಂಗ್ ಮಾತಾಡ್ತೀಯಾ? ಗೊತ್ತಾಗಲ್ವಾ ನಿನ್ಗೆ? ಮೇಡಮ್ ಇವರು ಅದೇ ನೇತ್ರ ಅನ್ನೋರು ಇದಾರಲ್ಲ, ಅವ್ರ ಅತ್ತೇನು ಮತ್ತೆ ಅವರು ಯಜಮಾನ್ರಂತೆ ಇವರು. ಅವ್ರನ್ನು ನೋಡ್ಕೊಂಡು ಹೋಗಕ್ಕಂತ ಹೇಳಿ ಬಂದಿದ್ದಾರೆ. ಈ ಅಮ್ಮ ಅವಾಗಿಂದನ ಒಂದೇ ಸಮಕ್ಕೆ ಬೈಕೊಂತ ಐತೆ ಸೊಸೆನ. ನಮ್ಮ ಮಾನ ಮರ್ಯಾದೆ ತೆಗ್ದೋದ್ಲು ಅದು ಇದು ಅಂತ ಹೇಳಿ ಅವಾಗಿಂದ ಹೇಳ್ತಲೇ ಇದ್ದೀನಿ, ಇಷ್ಟೆಲ್ಲ ಹಿಂಗೆಲ್ಲ ಮಾತಾಡಬಾರ್ದು ಇಲ್ಲಿ ಅಂತ. ಆದ್ರೂ ಕೇಳ್ದೆ ಹೆಂಗ್ ಮಾತಾಡ್ತಾರೆ ನೋಡಿ. ಮತ್ತೆ ಹಿಂಗೆಲ್ಲ ಮಾತಾಡ್ತಾ ಇರೋದನ್ನ ಇನ್ನೂ ನಿಲ್ಲಿಸ್ಕೊಂಡು ನಿಂತಿದ್ದೀರಲ್ಲ, ಒದ್ದು ಒಳಗಾಕ್ರಿ. ಆ ಸೊಸೆ ಜೊತೆಗೆ ಇವರು ಒಂದ್ ಸ್ವಲ್ಪ ದಿನ ಜೈಲ್ನಾಗಿರ್ಲಿ, ಅವಾಗ ಗೊತ್ತಾಗುತ್ತೆ. ಅಯ್ಯೋ ಮೇಡಮ್, ನಮ್ಮ ಅಮ್ಮಗೆ ಏನು ಗೊತ್ತಾಗಲ್ಲ ಮೇಡಮ್. ಅವ್ರ ಸುಮ್ಮನೆ ಹಂಗೆ ಮಾತಾಡ್ತಾರೆ. ನಾನು ಹೇಳ್ತೀನಿ ಮೇಡಮ್, ಏನು ಮಾಡಬೇಡ್ರಿ ಮೇಡಮ್, ತಪ್ಪಾತು. ಯಮ್ಮ ನಾನು ಹೇಳ್ದೆ ತಾನೇ ಹಂಗೆಲ್ಲ ಮಾತಾಡಬಾರ್ದು ಇಲ್ಲಿ ಅಂತಾನ. ನೋಡು ಒಳಕಾಗ್ತಾರಂತೆ ನಿನ್ನ. ಇರ್ತೀಯೇನು ನೀನು ನಿನ್ನ ಸೊಸೆ ಜೊತೆಗೆ ಜೈಲ್ನಾಗೆ? ಜೈಲಿಗ? ಅಯ್ಯಯ್ಯಪ್ಪ ಬ್ಯಾಡ ಕಣ್ಲ, ನಾನೆಲ್ಲ ಮಾಡ್ದೆ ಜೈಲಿಗೆ ಹಾಕಂತ ತಪ್ಪ. ಅವಳಂತೂ ಯಾರನ್ನ ವಯಸ್ಸಿದ್ದಾಳೆ ಅದಕ್ಕೆ ಹಾಕಿವ್ರೆ, ನಾನೇನೇ ಮಾಡ್ದೆ? ಮತ್ತೆ ಬಾಯಿ ಮುಚ್ಕೊಂಡು ನಿಂತ್ಕ, ಬಡ್ಕಬೇಡ ನೀನು ಒಂದೇ ಸಮಕ್ಕೆ. ಅವಳು ನೋಡಕೊಂಡು ಮಾತಾಡ್ಸ್ಕೊಂಡು ಹೋಗಕ್ಕಂತ ಬಂದಿದ್ದೀವಿ, ಅಷ್ಟು ಮಾಡೋಣ. ನೀನು ಬೈಕೆ ಮದ್ದೇನಿದ್ರು ಪೊಲೀಸ್ ಸ್ಟೇಷನಿಂದ ವಾರಕ್ಕೆ ಹೋದ್ಮೇಲೆ ಬೈಕೆ ಮೆಂತೆ ಇವಾಗ ಸುಮ್ಮನಿರು. ಇಲ್ಲಾಂದ್ರೆ ನೋಡು ಆ ಮೇಡಮ್ ಏನಿಲ್ಲ ಒಳಕಾಕ್ಬಿಡ್ತಾರೆ ಒದ್ದು. ಮೇಡಮ್ ಕ್ಷಮಿಸ್ಬಿಡಿ ಮೇಡಮ್, ನಮ್ಮ ಅಮ್ಮಗೆ ಒಂದು ಸ್ವಲ್ಪ ಗೊತ್ತಾಗಲ್ಲ, ಅದಕ್ಕೆ ಹಿಂಗೆಲ್ಲ ಮಾತಾಡ್ಬಿಟ್ರು. ನಾವು ನನ್ನ ಹೆಂಡ್ತಿನ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀವಿ ಮೇಡಮ್ ಬೇಗ. ಸರಿ ಆಯ್ತು, ನೋಡ್ಕೊಂಡು ಮಾತಾಡ್ಸ್ಕೊಂಡು ಬೇಗ ಹೊರಟು ಬಿಡ್ಬೇಕು. ಸರಿ ಮೇಡಮ್, ಜಲ್ದಿ ಹೋಗ್ತೀವಿ ಬಿಡಿ. ಯಮ್ಮ ಯಮ್ಮ ಬಾ ಹೋಗೋಣ, ಅಲ್ಲಿ ಒಳಗೈದಾಳಂತೆ, ಮಾತಾಡ್ಸ್ಕೊಂಬರೋಣ ಬಾ. ಹೌದಾ, ಸರಿ ಸರಿ ನಡಿ. ಸುರೇಶ್ ಅವರಿಬ್ರಿಗೂ ಊಟ ಕೊಟ್ಟಿದ್ರಾ? ಕೊಟ್ಟಿದ್ದೆ ಮೇಡಮ್. ಏನೋ ಅವರು ಊಟ ಮಾಡೋಕ್ಕಾಗಲ್ಲ, ಮುದ್ದೆ ತಿನ್ನೋಕ್ಕಾಗಲ್ಲ ನಮಗೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಮುದ್ದೆ ತಿಂದೆ ಬೇರೆ ವಿಧಿ ಇಲ್ಲ, ಇದನ್ನೇ ತಿನ್ಬೇಕು ಅಂತ ಹೇಳಿ ಕೊಟ್ಬಿಟ್ಟು ಬಂದೆ. ಊಟ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಸರಿ ಆಯ್ತು, ಅವ್ರನ್ನ ಜಲ್ದಿ ಮಾತಾಡ್ಕೊಂಡು ಹೋಗಕ್ಕೆ ಹೇಳಿ. ಸರಿ ಮೇಡಮ್. ಯಪ್ಪ ಈ ಅಮ್ಮ ಏನ್ ಮೇಡಮ್ ಈ ತರ ಮಾತಾಡ್ತಾರೆ? ಸ್ವಲ್ಪನೂ ಗೊತ್ತೇ ಆಗಲ್ಲ ಅವ್ರಿಗೆ. ಹೋಗ್ಲಿ ಬಿಡ್ರಿ, ಏನ್ ಮಾಡಕ್ಕಾಗತ್ತೆ. ತನ್ನ ಸೊಸೆ ಹಿಂಗೆ ತಪ್ಪು ಮಾಡ್ಬಿಟ್ಟು ಜೈಲಿಗೆ ಬಂದಿದ್ದಾಳೆ ಅನ್ನೋ ಸಿಟ್ಟಲ್ಲಿ ಹಂಗ್ ಮಾತಾಡಿದ್ದಾರೆ. ಹಳ್ಳಿ ಜನ ಅಲ್ವಾ, ಸ್ವಲ್ಪ ಮಾನ ಮರ್ಯಾದೆಗೆ ಹಂಚ್ಕೊಂತಾರೆ. ಅದಕ್ಕೆ ಆತರ ಎಲ್ಲ ಬೈಕೊಂಡಿದ್ದಾರೆ ಸೊಸೆನ. ಅದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ನಾನೆಲ್ಲ ಹೇಳಿದ್ದೀನಲ್ಲ, ಬೇಗ ಹೋಗ್ಬಿಡ್ತಾರೆ. ನೀವೇನು ಅವ್ರನ್ನ ಬೈಯಕ್ ಹೋಗ್ಬೇಡಿ ಮತ್ತೆ. ಸರಿ ಮೇಡಮ್ ಆಯ್ತು. ನೇತ್ರಮ್ಮ ಊಟ ಮಾಡ್ದೇನಮ್ಮ? ಅಯ್ಯೋ ಹೋಗ್ತಾತ, ಆ ಮುದ್ದೆ ಈ ಆಹಾರ ಉಂತಾರೆ. ಒಳ್ಳೆ ಸಾರು ಬೇರೆ, ಆ ಸಾರು ಒಂದಿಷ್ಟು ರುಚಿನೇ ಇಲ್ಲ.
ಒಂದ್ 2-3 ತುತ್ತುಂಡೆ ಅಷ್ಟೇನೆ. ಊಟ ಮಾಡಕ್ಕೆ ಆಗ್ಲಿಲ್ಲ, ಅತ್ಲಾಗೆ ಅಷ್ಟ್ ಬಿಟ್ಟೆ. ನೀನ್ ಊಟ ಮಾಡ್ದ ತಾತ? ನಾನು ಒಂದು ಅರ್ಧ ಮುದ್ದೆ ಉಣ್ಣಮ್ಮ, ಏನ್ ಮಾಡೋದು, ಹೊಟ್ಟೆ ಬೇರೆ ಹಸಿತಾ ಇತ್ತಲ್ಲ, ಅದಕ್ಕೆ ಉಂಡೆ ಹತ್ಲಕ್ಕೆ ಕಣ್ಣು ಮುಚ್ಕೊಂಡು ಎಂತದ್ದು ಅತ್ತ ಅಂತಾನ. ಇದೇನೋ ಗಿರಿ, ಜೈಲು ಇಲ್ಲೇನೆ ನೇತ್ರಿ ಇರೋದು, ಎಲ್ಲ ಕಾಣಿಸ್ತಾ ಇಲ್ಲ. ಯಾರ ತಾತ ಇದ್ದಂಗೆದನಿಲ್ಲಿ. ಯಾರಮ್ಮ ನೀವು? ತಾತ, ನೀವು ನೇತ್ರ ಅವ್ರ ತಾತ ತಾನೇ? ನೇತ್ರ ಎಲ್ಲಿ ಇರೋದು? ಹೂನಪ್ಪ, ನೀನ್ ಯಾರು ಹೇಳು? ನೀನು ನೇತ್ರನ್ ಗಂಡನ? ಅದೇ ಗಿರಿ ತಾನೇ ನೀನು? ಹ್ಞೂ ತಾತ, ನಾನು ನೇತ್ರನ್ ಗಂಡನೇ, ಇವರೇ ನಮ್ಮಮ್ಮ. ಓ ಹೌದಾ? ಏನು ನೇತ್ರನ ನೋಡ್ಕೊಂಡು ಸಮಾಧಾನ ಮಾಡೋಗೋಣ ಅಂತ ಹೇಳಿ ಬಂದ್ರ? ಆ ಕಡೆ ಸೆಲ್ಲಾಗೈದಾಳೆ ನೇತ್ರ. ಮಾತಾಡ್ಸೋಗ್ರಿ. ಅವಳನ್ನ ಸಮಾಧಾನ ಮಾಡಕ್ ಬೇರೆ ಬತ್ತಾರೆ ಹೇಳು. ಇಂಥ ಅಲ್ಕ ಕೆಲಸ ಮಾಡಿರೋಳಿಗೆ ಸಮಾಧಾನ ಬೇರೆ ಹೇಳ್ಬೇಕು. ನಮ್ಮ ಮನೆ ಮರ್ಯಾದೆ ತೆಗೆದು ಬಂದೇವಳು ಅವಳು, ಅವಳಿಗೆ ಏನ್ ಸಮಾಧಾನ ಮಾಡೋದು? ನೇತ್ರ, ನೇತ್ರ, ರೀ ನಾನ್ ನೋಡ್ಕೊಂಡು ಹೋಗಕ್ ಬಂದ್ರ? ನೋಡ್ರಿ ನನ್ಗೆ ಎಂತ ಪರಿಸ್ಥಿತಿ ಬಂದೈತೆ. ಅಯ್ಯೋ, ನನ್ ಜಲ್ದಿ ಬಿಡಿಸ್ಕೊಂಡು ಹೋಗ್ರಿ ಇಲ್ಲಿಂದನ, ನನ್ ಕೈಲಿ ಇರಕ್ ಆಗ್ತಿಲ್ಲ ಇಲ್ಲಿ. ಅಳ್ಬೇಡ ನೇತ್ರ, ಸುಮ್ನಿರು. ಅಲ್ಲ ನೇತ್ರ, ನೀನ್ ಯಾಕೆ ಹಿಂಗೆಲ್ಲ ಮಾಡಕ್ ಹೋದೆ? ನೀನು ಗೊತ್ತಾಗಲ್ವಾ ನಿನಗೆ? ಹಿಂಗೆಲ್ಲ ಮಾಡಬಾರ್ದು, ಸಿಗಾಕೊಂಡ್ರೆ ಕಂಬಿ ಎಣಿಸ್ಬೇಕಾಗುತ್ತೆ ಅಂತನ. ನೋಡು, ನೀನಾಗಿ ನೀನ್ ತಪ್ಪು ಮಾಡಿ ಇಲ್ಲಿ ಬಂದು ಅಳ್ತಾ ಇದೀಯ. ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರ. ನಾವೇನೋ ಮಾಡಕ್ ಹೋಗಿ ಅದಿನ್ನೇನೋ ಆದಂಗಾತು. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಅಳ್ತಾ ಇರೋದ್ ನೋಡು. ಮೊದ್ಲೇನೆ ಬುದ್ಧಿ ಇರ್ಬೇಕಾಗಿತ್ತು ತಲೆಯಾಗಿ. ಓದಿದೀನಿ ಅಂತೀಯಲ್ಲ, ಹಿಂಗೆಲ್ಲ ಮಾಡ್ಬಾರ್ದು ಅಂತ ಗೊತ್ತಾಗಲ್ಲ ನಿನ್ಗೆ? ಏನೇ, ನಾವು ಹೆಂಗ ಬಡವರಾದ್ರೂ ಮರ್ಯಾದೆಯಿಂದನ ಇದ್ವಿ ನಮ್ಮೂರಾಗೆ. ಇವತ್ ನೋಡು, ನಮ್ಮ ಮರ್ಯಾದೆ ತೆಗೆದು ಜೈಲಾಗಿದ್ಯಾ ನೀನು. ಊರಿನ ಜನ ಹೆಂಗ್ ಆಡ್ಕೊಂತಾರ ಗೊತ್ತೇ ನಮ್ಮನ್ನ. ಶ್ರೀಮಂತ ಸೊಸೆ ಅಂತ ಹೇಳಿ ಎಲ್ಲ ಮೆರೆಸ್ತಾ ಇದ್ರು ಊರ್ ತುಂಬನ. ಇವಾಗ ನೋಡು, ಮರ್ಯಾದೆ ತೆಗೆದು ಜೈಲಿಗೆ ಹೋಗ್ಯಾವಳೆ ಸೊಸೆ ಅಂತನ ಆಡ್ಕೊಂತಾರೆ ಊರಿನ ಜನ. ನಿನ್ನಿಂದನ ನಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಗೈತಿ ನಮ್ಮೂರಾಗೆ. ನಾಚಿಕೆ ಆಗಲ್ವಿ ನಿನಗೆ? ಅತ್ತೆ, ಏನತ್ತೆ? ಅಲ್ಲ, ನಾನು ನೋಡ್ಕೊಂಡು ಸಮಾಧಾನ ಮಾಡೋಗಕ್ ಬಂದಿದ್ರ ಇಬ್ರು ಅಂತ ಹೇಳಿ ನಾನ್ ಅಂದ್ಕೊಂಡಿದ್ರೆ, ನೀವು ನೋಡಿದ್ರೆ ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ ಅತ್ತೆ. ನಾನೇನು ತಪ್ಪು ಮಾಡಿಲ್ಲ ಕಣತ್ತೆ, ನೀನ್ ಹಂಗೆಲ್ಲ ಮಾತಾಡ್ಬೇಡ. ಏನು ಮಾಡಿಲ್ವಂತಿ? ಏನು ಮಾಡ್ದಲೇನೆ ಸುಮ್ನೆ ನಿನ್ನ ಇಲ್ಲಿ ತಂದು ಹಾಕ್ಯಾರ ಕಣೆ ಪೊಲೀಸ್ದಾರು. ಹೇಳದ್ ನೋಡು, ಕಣ್ಣೀರ್ ಸುರಿಸ್ತಾಳ ಇವಾಗ. ಎಷ್ಟ್ ಜೋರ್ ಮಾಡ್ತಿದ್ದೆ ಅಲ್ಲಿ ಮನೆಯಾಗಿದ್ದಾಗ. ನಾನ್ ಸಾವುಕಾರ ಮನೆ ಹೆಣ್ಣು ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಲ್ಲ. ಇದೇನೆ ನೀನು ನಿಮ್ಮ ಅಪ್ಪ ಅಮ್ಮನ ಮನೆ ಕಲ್ತು ಬಂದಿದ್ದು? ಅತ್ತೆ, ಈಗ ಇದೆಲ್ಲ ಬೇಕಾ? ಯಾಕತ್ತೆ ಹಿಂಗೆಲ್ಲ ಚುಚ್ಚಿ ಮಾತಾಡ್ತೀಯ? ಅಲ್ಲ, ನಾನು ಇಲ್ಲಿ ಅಳ್ತಾ ನಿಂತಿದ್ರೆ ನೀವು ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ ಅತ್ತೆ. ಗಿರಿ, ಏನ್ ಗಿರಿ ನಿಮ್ಮ ಅಮ್ಮ ಹಿಂಗ್ ಮಾತಾಡ್ತಾರೆ? ಯಮ್ಮ, ಸುಮ್ನಿರಮ್ಮ, ನೀನ್ ಯಾಕೆ ಹಿಂಗ್ ಬಾಯ್ ಮಾಡ್ತಾ ಇದ್ಯಾ? ಇದು ಪೊಲೀಸ್ ಸ್ಟೇಷನ್ನು, ಹಿಂಗ್ ಜೋರಾಗಿ ಮಾತಾಡ್ಬೇಡ, ಸುಮ್ನಿರು. ಏನು ಆಗಲ್ಲ. ಇಲ್ಲ ಕಣ, ಮಾತಾಡ್ದಂಗೆ ಸುಮ್ನಿರ್ತಾರೆ. ಅಲ್ಲ, ನಾವು ಬಡವರು ಅಂತ ಹೇಳಿ ಹೆಂಗ್ ಮಾತಾಡೇವಳು ಇವಳು, ನಮ್ಮನ್ನ ತಿರಸ್ಕಾರ ಮಾಡ್ಕೊಂಡು. ನಿನ್ನು, ನನ್ನ, ನಿಮ್ಮ ಅಪ್ಪ ಇನ್ನು, ನಿನ್ ತಂಗಿನು, ಎಲ್ಲಾರು. ಇವಾಗ ನಾನ್ ಸುಮ್ನೆ ಬಿಟ್ಬಿಡಕ್ಕಾಗತ್ತ ಇವಳನ್ನ? ನಮ್ಗೇನು ಒಂದಿಷ್ಟನ ಮರ್ಯಾದೆ ಕೊಡ್ತಿದ್ದೇನೆ ನಿನ್ ಮನೆಯಾಗೆ. ಅತ್ತೆ, ಈಗ ಹಳೆದೆಲ್ಲನ ಯಾಕತ್ತೆ? ತಪ್ಪಾಯ್ತು. ನಾನು ಇನ್ಮೇಲೆ ಹಂಗೆಲ್ಲ ಮಾತಾಡಲ್ಲ ಕಣತ್ತೆ. ನೀನ್ ಸುಮ್ನಿರು, ನನಗೆ ಇನ್ನ ಅವಳು ಬರುತ್ತೆ ನೀನ್ ಹಿಂಗೆಲ್ಲ ಮಾತಾಡಿರೆ. ನಮ್ಮ ಅಪ್ಪ ಇನ್ನು ಅಮ್ಮ ಇನ್ನು ಬರಕ್ ಕೇಳ್ರಿ, ನಾನ್ ನೋಡಕ್ಕೆ. ಅವ್ರನ್ನ ನೋಡ್ಬೇಕು ಅನ್ನಿಸ್ತೈತೆ. ಜಲ್ದಿ ನನ್ ಬಿಡಿಸ್ಕೊಂಡು ಹೋಗ್ರಿ. ಬಿಡಿಸ್ತಾರೆ ಇವಳನ್ನ. ರೀ, ಬಿಡಿಸ್ಕೊಂಡು ಹೋಗ್ರಿ, ನನಗ್ ಬೇಲ್ ಕೊಟ್ಟು. ಅದು ನೇತ್ರ, ಜಾಮೀನ್ ತರಕ್ಕೆ ದುಡ್ಡು ಬೇಕಲ್ಲ ನೇತ್ರ, ನಂತಾಗ ಎಲ್ಲೈತ ಅಷ್ಟೊಂದು ದುಡ್ಡು? ಬಿಡಿಸೋದು ಬೇಡ, ಗಿಡ್ಸೋದು ಬೇಡ, ಸುಮ್ಮನೆ ನಡ್ಯ. ಅನುಭವಿಸ್ಲಿ 1-2 ದಿವಸ ಜೈಲ್ನಾಗ ಇದ್ದು, ಅವಾಗಾದ್ರೂ ಬುದ್ಧಿ ಕಲಿತಾಳೆ ನೋಡೋಣ. ಸುಮ್ಮನೆ ನಡಿ. ನೀನ್ ಯಾಕೆ ಎಲ್ಲ ಅವಳನ್ನ ಬಿಡ್ಸಕ್ ಹೋಗ್ತೀಯ? ಆಮೇಲೆ ಸಾಲಾಗಿಲ್ಲ ಮಾಡ್ಕೊಂಡಿಯ. ನಾನೇನಿಲ್ಲ, ನಿನ್ನ ಮನೆಗೆ ಸೇರ್ಸಲ್ಲ. ಆಮೇಲೆ ಸಾಲಾಗಿಲ್ಲ ಮಾಡಿದ್ರೆ ತಿರ್ಗಾ ಅವಳನ್ನ ಬಿಡ್ಸಕ್ಕಾಗಿನ. ಏನಮ್ಮ ಹಿಂಗ್ ಮಾತಾಡ್ತಾ ಇದೆಯಲ್ಲ? ನನ್ನ ಮೊಮ್ಮಗಳು ಏನು ತಪ್ಪು ಮಾಡಿಲ್ಲ, ಹಂಗೆಲ್ಲ ಮಾತಾಡಬಾರ್ದು ನೀನು. ನೀವೇನು ಬಿಡಿಸ್ತಿದ್ರೆ ಅಷ್ಟೇ ಅವತ್ತು. ನನ್ನ ಅಳಿಯ ನನ್ನ ಮಗಳು ಇದ್ದಾರೆ, ಬಿಡಿಸ್ಕೊಂಡು ಹೋಗ್ತಾರೆ. ಸುಮ್ಮನೆ ನಾವು ಹೋಗ್ರಿ. ಪಾಪ ಅವಳೇ ಅಳ್ತಾ ಇದ್ದಾಳೆ, ನೀವು ಅದ್ರಾಗ ಇನ್ನನ ಚುಚ್ಚು ಮಾತಾಡ್ತಿರಲ್ಲ, ಗೊತ್ತಾಗಲ್ವಾ ನಿಮ್ಗೆ? ಬಾಯಿ ಮುಚ್ಚ್ರಿ ಸಾಕು. ಅಲ್ಲ, ಈಟೊಂದು ವಯಸ್ಸಾಗೈತಲ್ಲ, ಅವಳಿಗಂತೂ ಬುದ್ಧಿ ಇಲ್ಲ. ನಿಮ್ಗಾದ್ರೂ ಬುದ್ಧಿ ಬೇಡವಾ? ಏನಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ನೆಟ್ಟಿಗೆ ಮಾತಾಡೋದ್ ಕಲ್ಕ. ನಾನು ಯಾರು ಅಂತ ಗೊತ್ತಾ ನಿನ್ಗೆ? ಸುಮ್ಮನೆ ಹೋಗೋದ್ ಕಲ್ಕ. ನನ್ನ ಸುದ್ದಿಗೆ ಬಂದ್ರೆ ಏನು ಇಲ್ಲ ನೋಡು. ಓ ಗಿರಿ, ನಿಮ್ಮ ಅಮ್ಮ ಇನ್ನ ಬಾಯಿ ಮುಚ್ಕೊಂಡು ಕರ್ಕೊಂಡು ಹೋಗು ಈಗ. ನಾವೇನೋ ಸಮಾಧಾನ ಮಾಡಕ್ ಬಂದಿದ್ದೀರ ಅಂತ ಹೇಳಿ ನಾನು ಸಂತೋಷ ಪಟ್ಟೆ. ನನ್ನ ಗಂಡನು ನಮ್ಮ ಅತ್ತೆ ಬಂದ್ರಲ್ಲ ಅಂತ ಹೇಳಿ. ನೀವ್ ಬಂದಿದ್ರಿಂದ ನಮ್ಗೇನ್ ಸಮಾಧಾನ ಆಗ್ಲಿಲ್ಲ.
ಇನ್ನ ದುಃಖ ಆಗ್ತೈತಿ ಜಾಸ್ತಿನ. ಕರ್ಕೊಂಡು ಹೋಗು ನಿಮ್ಮ ಅಮ್ಮನ ಮೊದ್ಲು ಇಲ್ಲಿಂದಾನ. ನೀವು ಬರ್ಬೇಡ್ರಿ ಇನ್ನೊಂದ್ಸರಿ ಇಲ್ಲಿಗೆ. ಬಾರಾಗಿರಿ ಹೋಗೋಣ. ಇಲ್ಲೇ ಸಾಯ್ಲಿ ಇವಳು. ನೇತ್ರ ಹೋಗ್ತೀವಿ ನಾವು. ನಿಮ್ಮ ಅಪ್ಪಯ್ಯಗೋ ಇಲ್ಲ ನಿಮ್ಮ ಅಣ್ಣಯ್ಯಗೋ ಹೇಳ್ತೀನಿ ಹೇಳು, ಬಿಡಿಸ್ತಾರೆ. ನಾನು ಬಿಡಿಸ್ಬೇಕು ಅಂದರೆ ದುಡ್ಡು ಬೇಕು, ಆದರೆ ನನ್ನ ತಗ ದುಡ್ಡಿಲ್ಲ. ಏನು ಮಾಡೋದು? ಸಾಲ ಮಾಡೋಕ್ಕೆ ಸಾಲ ಯಾರು ಕೊಡೋದು ಇಲ್ಲ ನನಗಿವಾಗ. ಆತ ಹೋಗು, ನಿನ್ ಯೋಗ್ಯತೆ ಇಷ್ಟೇ ಅಂತ ನನಗೆ ಗೊತ್ತು. ಹೋಗು ನೀನು. ನೇತ್ರಮ್ಮ ನೀನೇನು ಒಳಕ್ ಹೋಗ್ಬೇಡ, ಸುಮ್ಮನಿರು. ಅಯ್ಯಮ್ಮನ ಮಾತಿಗೆಲ್ಲ ನೀನ್ ಯಾಕೆ ತಲೆ ಕೆಡಿಸ್ಕೊಂಬಕ್ ಹೋಗ್ತೀಯ? ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.